ಇಂದು ನಾವು ಹೈಟ್ಸ್ ಆಫ್ ಅಬ್ರಹಾಂ ಇದಕ್ಕೆ ಭೇಟಿ ಕೊಟ್ಟಿದ್ದೆವು. ಇದು ಮೆಟ್ಲಾಕ್ ಬಳಿ ಇದೆ. ಈ ಮೆಟ್ಲಾಕ್ ಅನ್ನೋದು ಒಂದು ಹಳ್ಳಿ, ಡರ್ಬಿಶೈರ್ನಲ್ಲಿರುವ ಒಂದು ಹಳ್ಳಿ. ಬ್ಯಾಕ್ಸೆಟ್ ಮತ್ತು ಡರ್ಬಿಶೈರ್ ಮಧ್ಯ ಇದೆ. ಮೆಟ್ಲಾಕ್ ಬಾತ್ ಮತ್ತು ಮೆಟ್ಲಾಕ್ ಮಧ್ಯೆ ಡರ್ವೆಂಟ್ ಅಂತ ನದಿ ಹರಿಯುತ್ತೆ. ಅದಕ್ಕೋಸ್ಕರ ಇದು ವ್ಯಾಲಿ ಆಫ್ ಡರ್ವೆಂಟ್ ಅಂತ ಹೇಳ್ತೀವಿ. ಕಾರ್ ಪಾರ್ಕಿಂಗಿಂದ ವ್ಯಾಲಿ ಆಫ್ ಡರ್ವೆಂಟ್ ಹೋಗಲಿಕ್ಕೆ ಟ್ರೈನ್ ಸೌಲಭ್ಯ ಇದೆ. ರೈಲ್ವೆ ಸ್ಟೇಷನ್ ನೀವು ನೋಡ್ಬೋದು. ಮೆಟ್ಲಾಕ್ ರೈಲ್ವೆ ಸ್ಟೇಷನ್. ಟ್ರೈನ್ ರೆಡಿ ಇದೆ, ನಾವೆಲ್ಲ ಹತ್ತುತ್ತಾ ಇದ್ದೀವಿ. ಭಾಳ ಅಚ್ಚುಕಟ್ಟಾದ ವ್ಯವಸ್ಥೆ ಇದೆ. ಸಣ್ಣದಾದರೂ ಹಳ್ಳಿಯಲ್ಲಿರುವ ಈ ರೈಲ್ವೆ ಸ್ಟೇಷನ್ ತುಂಬ ಸುಂದರವಾಗಿದೆ, ಅಷ್ಟೇ ಸರಳವಾಗಿದೆ. ನಂತರ ನಾವು ಡರ್ವೆಂಟ್ ವ್ಯಾಲಿಗೆ ಬಂದು ನಡೆದುಕೊಂಡು ಹೋಗಿ ಕೇಬಲ್ ಕಾರ್ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ಇದು ಡರ್ವೆಂಟ್ ರಿವರ್ ಕಾಣಿಸ್ತಾ ಇದೆ ನೋಡಿ. ಇದು ಡರ್ವೆಂಟ್ ರಿವರಿಗೆ ಅಡ್ಡಲಾಗಿ ಕಟ್ಟಿರುವ ಒಂದು ಚಿಕ್ಕ ಸೇತುವೆ. ಆ ಕಡೆ ಮೆಟ್ಲಾಕ್ ಬಾತ್ ಸಿಟಿ ಇದೆ, ಈ ಕಡೆ ಮೆಟ್ಲಾಕ್ ಇದೆ. ಮಧ್ಯ ಡರ್ವೆಂಟ್ ರಿವರ್ ಹರಿತಾ ಇದೆ ನೋಡಿ. ಸಣ್ಣದಾಗಿದ್ದರೂ ಬಹಳ ಶುಚಿಯಾಗಿದೆ. ಇಂಗ್ಲೆಂಡ್ನಲ್ಲಿ ಶುಚಿತ್ವಕ್ಕೆ ಬಹಳ ಮಹತ್ವ. ಹಳೆಯ ಕಾಲದ ಅಂಡರ್ ಪಾಸ್ ಇದೆ. ಇಲ್ಲಿಂದ ಮೇಲೆ ಹೋದರೆ ಕೇಬಲ್ ಕಾರ್ ಸ್ಟೇಷನ್ ಸಿಗುತ್ತೆ. ಹೈಟ್ಸ್ ಆಫ್ ಅಬ್ರಹಾಂ. ಬಳಿಯಲ್ಲಿರುವ ಟಿಕೆಟ್ ಕೌಂಟರ್ನಲ್ಲಿ ನಾವು ಟಿಕೆಟ್ ತೆಗೆದುಕೊಂಡೆವು. ನಂತರ ಕೇಬಲ್ ಕಾರ್ ಸ್ಟೇಷನ್ ಒಳಗೆ ಎಂಟರ್ ಆಗ್ತಾ ಇದ್ದೀವಿ. ಕೇಬಲ್ ಕಾರ್ ಮೇಲೆ ಹೋಗ್ತಾ ಇದೆ.
ಕೇಬಲ್ ಕಾರಲ್ಲಿ ಹೊರಟಿದ್ದೇವೆ ಇವಾಗ. ನಾನು, ಸುಧನ್ಮ, ಮೋಹನ, ಜಾಹ್ನವಿ ಅವರು. ಕೆಳಗಡೆ ನೋಟ ನೋಡಿ ಎಷ್ಟು ಸುಂದರವಾಗಿದೆ. ಮನೆಗಳೆಲ್ಲ ಸಣ್ಣ ಸಣ್ಣದಾಗಿ ಕಾಣಿಸ್ತಾ ಇದೆ, ವಾಹನಗಳು ಓಡಾಡ್ತಾ ಇವೆ. ಇದು ಡಾರ್ವೆಂಟ್ ರಿವರ್. ಸುತ್ತಮುತ್ತ ಹಸಿರು, ಹುಲ್ಲುಗಾವಲು, ಗುಡ್ಡ, ಸುಂದರವಾದ ವಾತಾವರಣ. ಕೇಬಲ್ ಕಾರ್ ಸ್ಟೇಷನ್ನಿಂದ ಮೇಲೆ ಬಂದೆವು. ಅಲ್ಲಿ ಅನೇಕ ತರಹ ಗಿಫ್ಟ್ ಶಾಪ್ಗಳು, ಐಸ್ ಕ್ರೀಮ್ ಅಂಗಡಿಗಳು, ರೆಸ್ಟೋರೆಂಟ್ಗಳು ಎಲ್ಲ ಇದೆ. ಬೇಕಾದವರು ಬೇಕಾದನ್ನು ತಿನ್ಬೋದು. ಗಿಫ್ಟ್ ಶಾಪ್ ಇದೆ. Just a pot of hot milk or 4 pots of hot milk? And let it be extra warm, please. I've got 4 espresso packets. ಇಲ್ಲಿ ಘಮಘಮಿಸುವ ಸ್ಟ್ರಾಂಗ್ ಕಾಫಿ ಕುಡಿದೆವು. ಭಾಳ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಇಲ್ಲಿ ಎಕ್ಸಿಬಿಷನ್ ಇದೆ. ಅಂಡರ್ಗ್ರೌಂಡ್ ಇಲ್ಯುಮಿನೇಟೆಡ್ ಕ್ಯಾವರ್ನ್ಸ್ ಅಂದರೆ ಕೇವ್ಗಳಿದೆ, ಗುಹೆಗಳಿದೆ. ವುಡ್ಲ್ಯಾಂಡ್ ಇದೆ. ಸುಮಾರು 60 ಎಕರೆ ಹಿಲ್ ಟಾಪ್ ಎಸ್ಟಾಬ್ಲಿಷ್ಮೆಂಟ್ ಇದೆ. ಆಂಫಿ ಥಿಯೇಟರ್ ಇದೆ. ಮಕ್ಕಳಿಗೆ ಆಟ ಆಡುವ ಜಾಗನೂ ಕೂಡ ಇದೆ. ದೂರದ ಬೆಟ್ಟದಲ್ಲಿ ಒಂದು ಸುಂದರವಾದ ಕ್ಯಾಸಲ್ ಕಾಣಿಸ್ತಾ ಇದೆ ನೋಡಿ. ನಂತರ ನಾವು ಗುಹೆಯ ಕಡೆ ಹೊರಟೆವು. ಇದಕ್ಕೆ ದ ಗ್ರೇಟ್ ಮ್ಯಾಸನ್ ಕ್ಯಾವರ್ನ್ ಅಂತ ಹೆಸರು. ಇದು ಸುಮಾರು 350 ಮಿಲಿಯನ್ ವರ್ಷಗಳಷ್ಟು ಹಳೆಯದಂತೆ. 1787ರಲ್ಲಿ ವಿಕ್ಟೋರಿಯಾ ಟೈಮ್ಸಲ್ಲಿ ಇದು ಓಪನ್ ಆಗಿದೆ. ಅವಾಗೆಲ್ಲ ಮೈನಿಂಗ್ ಮಾಡ್ತಾಯಿದ್ರು.
faith in my own abilities here, have I? But my name is Matthew, just to introduce myself, and I'll be guiding you through the Great Masson Cavern today. So on this tour, we're going to walk a quarter of a mile underground. We'll exit the cavern near the top of the hill, and from there you walk back down at your own pace. So it's about a half-mile round trip altogether. It is a cavern down there, and that means that you have to expect it to be cold, wet and dark, and that isn't just a general description of my personality, okay? You will find that in some places the floors will get a little bit slippery and uneven. We do provide you with handrails though wherever you might need to use them. And as I look around, I'm very glad to see that nobody is wearing high heel stilettos, so we'll all be just fine where footwear is concerned. If you're more than 5 feet tall, you are going to need to mind your head in the tunnels. The rocks sometimes get a little bit on the low and jagged side. My advice is that if you need a clue about where to duck down low, watch out for random blood stains or bits of grey matter dangling down, and that way you can profit from someone else's misfortune, can't you? It's going to be between 6 and 7 degrees down there, a bit like spending 45 minutes in a refrigerator. I don't know if anyone has ever had that experience before. The main thing though that you have to take into account is the number of steps. There are 175 steps altogether, but you don't... ಗುಹೆಯ ಒಳಗೆ ಹೋದ ಹಾಗೆ ಥಂಡಿ ಹವಾ 4 ರಿಂದ 5 ಡಿಗ್ರಿ ಟೆಂಪ್ರೇಚರ್ ಇರುತ್ತೆ. ಹಾಗಾಗಿ ಸರಿಯಾದ ಕೋಟ್ ಗಿಟ್ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಜಾಗ ಸ್ಲಿಪ್ಪರಿ ಆಗಿರುತ್ತೆ. ತಲೆ ತಗ್ಗಿಸಿ ನಡಿಬೇಕಾಗುತ್ತೆ. ಕೆಲವು ಕಡೆ ಭಾಳ ಇಕ್ಕಟ್ಟಾಗಿದೆ. ಅನೇಕ ಮೆಟ್ಲು ಹತ್ತಬೇಕು, ಆಮೇಲೆ ಇಳಿಬೇಕು, ಪುನಃ ಹತ್ತಬೇಕು, ಈ ಥರ ಇದೆ. Filling the caverns with sand and silt. As the glaciers melt, ಇಲ್ಲಿಂದ ಮೇಲೆ ಹೋಗಲು ಅನೇಕ ಮೆಟ್ಲಿದೆ. ಅಲ್ಲಿಂದ ನಾವು ಹೊರಗಡೆ ಹೋಗ್ಬೋದು. ಹೊರಗಡೆ ಬರ್ತಾ ಇದ್ದೀವಿ.
ಇಲ್ಲಿಂದ ಮುಂದೆ ಟಿಂಕರ್ ಶಾಫ್ಟ್ ವ್ಯೂ ಪಾಯಿಂಟ್ ಇದೆ. ಸುತ್ತಮುತ್ತ ಇರುವ ಹಳ್ಳಿ, ಬೆಟ್ಟ ಇವುಗಳ ವಿಹಂಗಮ ನೋಟ ಸಿಗುತ್ತೆ. ಇದು ಆಂಫಿ ಥಿಯೇಟರ್ ಅಂತ. ವಿಕ್ಟೋರಿಯಾ ಪ್ರಾಸ್ಪೆಕ್ಟ್ ಟವರ್ ಅಂತ. ಇದರ ಮೇಲೆ ಹತ್ತಿ ಹೋಗ್ಬೋದು. ಭಾಳ ಇಕ್ಕಟ್ಟಾದ ಮೆಟ್ಲುಗಳಿದೆ. ಭಾಳ ಹುಷಾರಾಗಿ ಮೇಲೆ ಹೋದೆವು ನಾವು. ಟವರ್ ಒಳಗಡೆ ಇರೋ ಮೆಟ್ಲು ನೋಡಿ. ಇದು ಅಲ್ಲಿಂದ ಕಾಣುವ ವಿಹಂಗಮ ನೋಟ. ಪುನಃ ಕೇಬಲ್ ಕಾರ್. ಸುಂದರವಾದ ಸ್ಥಳ. ಎಲ್ಲರೂ ಒಮ್ಮೆ ನೋಡಬೇಕಾದ ಸ್ಟೇಷನ್ಗೆ ಬಂದ್ವಿ. ಇಳಿತಾ ಇದ್ದೀವಿ ಕೇಬಲ್ ಕಾರಲ್ಲಿ ನಾವು. ಹೈಟ್ಸ್ ಆಫ್ ಅಬ್ರಹಾಂ ಇದರ ನೋಟ ಮುಗಿಯಿತು. ನಮಸ್ಕಾರ.